ಲೀಲಾ, ನೀನು ಹೇಳ್ತಿರೋದು ಕರೆಕ್ಟು. ಪೊಲೀಸು ಕೇಸು ಇದೆಲ್ಲ ಯಾವುದು ಬೇಡಮ್ಮ, ಇದನ್ನೆಲ್ಲ ಮುಗಿಸ್ಬಿಡೋಣ. ಏಯ್, ಮುಚ್ಚೆ ಬಾಯಿ ರಾಕ್ಷಸಿ. ಇಲ್ಲ ಸರು, ಈ ವಿಷಯ ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ದೊಡ್ಡ ಸುದ್ದಿ ಆಗುತ್ತೆ. ಹೆಂಡತಿ ಅಂತ ಬಂದವಳು ಮೋಸ ಮಾಡಿದಳು ಅಂತ ಗೊತ್ತಾದ್ರೆ ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಏಜೆ ಮರ್ಯಾದೆ ಏನಾಗಬಾರ್ದು. ಅದಕ್ಕೋಸ್ಕರ ಇವಳನ್ನ ಹೀಗೆ ಬಿಟ್ರೆ ಒಳ್ಳೇದು. ಹೌದು ಲೀಲಾ, ನೀನು ಹೇಳ್ತಿರೋದು ಸರಿ ಇದೆ. ಮನೆ ಮರ್ಯಾದೆಗೋಸ್ಕರನಾದರೂ ಈ ವಿಷಯ ಯಾರಿಗೂ ಗೊತ್ತಾಗದಿರೋ ಹಾಗೆ ನೋಡ್ಕೋಬೇಕು. ಥ್ಯಾಂಕ್ಸ್. ಛೇ, ನಾಚಿಕೆ ಆಗಲ್ವಾ ಈ ಥರ ಮಾತಾಡಕ್ಕೆ? ನಿನ್ನ ಹೊಡೆದು ಮನೆಯಿಂದ ಆಚೆ ಕಳ್ಸಕ್ಕೂ ನನಗೆ ಮನ್ಸು ಬರಲ್ಲ, ಅಸಹ್ಯ ಅನ್ಸುತ್ತೆ. ಅದಕ್ಕೆ ನಿನಗೊಂದು ಒಳ್ಳೆ ಅವಕಾಶ ಕೊಡ್ತೀನಿ. ನೀನೇ ಉಟ್ಟು ಬಟ್ಟೆನಲ್ಲಿ ಇಲ್ಲಿಂದ ಹೊರಗೆ ಹೋದ್ರೆ ಸರಿ. ಇಲ್ಲ ಅಂದರೆ ನೋ, ನನಗೀಗ ಇದೊಂದೇ ಆಪ್ಷನ್ನು. ನಾನು ಮತ್ತೆ ಈ ಕಡೆ ಬರಲ್ಲ. ಬರೋ ಯೋಚನೆನೂ ಮಾಡಬೇಡ, ಹೋಗ್ತಾ ಇರು. ಹೋಗು. ಹಬ್ಬ, ಅಂತೂ ಇಂತೂ ಈ ಮನೇಲಿದ್ದ ಪಿಶಾಚಿ ತೊಲಗ್ತು. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಂತೂ ಇಂತೂ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ವಿ. ಅಂತೂ ನಮ್ಮ ಮನೆ ಕ್ಲೀನ್ ಆಯ್ತು ಸರು. ಅಪ್ಪ, ಎಷ್ಟೊತ್ತಪ್ಪ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ನಂಗೆ ಆಗ್ತಿರೋ ಖುಷಿನ ತಡ್ಕೊಳಕ್ ಆಗ್ತಿಲ್ಲ. ನಿಂಗೆ ಬೇಗ ವಿಷಯ ಹೇಳ್ಬೇಕು. ಹಲೋ ಲೀಲಾ, ಯಾಕೆ ಇಷ್ಟೊತ್ತು ಫೋನ್ ರಿಸೀವ್ ಮಾಡ್ಲಿಲ್ಲ? ನಾನೇನು ವಯಸ್ಸಲ್ಲಿರೋ ಹುಡುಗನೇನಮ್ಮ, ಹಂಗೇನು ರೇಖೆ ತರ ಫೋನನ್ನು ಅಂಟಿಸ್ಕೊಂಡೆ ತಿರುಗಾಡಕ್ಕೆ. ಅಪ್ಪ, ನೀನಿನ್ನೂ ಚಿಕ್ಕ ಹುಡುಗಾನೆ. ನಿನ್ಗೆ ಜೀನ್ಸು ಶರ್ಟು ಒಂದು ಕೋಟ್ ಹಾಕಿದ್ರೆ ಸೇಮ್ ಬಾಲಿವುಡ್ ಹೀರೋ ದೇವಾನಂದ್ ತರ ಕಾಣಿಸ್ತೀಯ ಗೊತ್ತಾ? ಏನೋ ಇವತ್ತು ನನ್ನ ಮರಿ ಭಾರಿ ಖುಷಿಯಾಗಿದ್ದಾಳೆ. ಏನು ವಿಷಯ? ಅಪ್ಪ, ನಾನೇನು ಸೀರಿಯಲ್ ಹೀರೋಯಿನ ಮಂಡೇ ಟು ಫ್ರೈಡೇ ಅಳ್ಕೊಂತ ಕೂರೋಕೆ? ನಾನು ರಿಯಲ್ ಹೀರೋಯಿನ್. ಅಳು ಬಂದಾಗ ಅಳ್ತೀನಿ, ನಗು ಬಂದಾಗ ನಗ್ತೀನಿ, ಹಾಗೆ ಖುಷಿ ವಿಷಯ ಅಂತ ಬಂದಾಗ ಹಾರಾಡ್ತೀನಿ. ಇವಾಗ ನೀವು ಒಂದು ಸ್ವಲ್ಪ ಮೇಲ್ ಹಾರಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಒಂದು ಸ್ವಲ್ಪ ಕೆಳಗಿಳಿದು ನಿಮ್ಮ ಅಪ್ಪನಿಗೆ ವಿಷಯ ಏನು ಅಂತ ಹೇಳ್ಬಿಡಮ್ಮ. ಅಷ್ಟು ಸುಲಭವಾಗಿ ಹೇಳಕ್ಕಾಗತ್ತಾ? ನೋವೇ ಚಾನ್ಸೇ ಇಲ್ಲ. ವಿಷಯ ಹೇಳಬೇಕು ಅಂತೀಯ, ಹೇಳ್ತೀನಿ ಅಂತೀಯ, ಹೇಳಲ್ಲ ಅಂತೀಯ. ಏನಮ್ಮ ಇದು? ಅಪ್ಪ, ಸ್ವಲ್ಪ ಬಿಲ್ಡಪ್ ಕೊಡು, ಆಗ ನನಗೂ ಹೇಳಕ್ಕೆ ಉತ್ಸಾಹ ಬರುತ್ತೆ. ಓ, ಬಿಲ್ಡಪ್ ಬೇಕಾ ನಿನಗೆ? ರಾಣಿ, ಮಹಾರಾಣಿ, ಕಣ್ಮಣಿ, ಮುದ್ದುಮಣಿ, ಭೋಪರ. ಅಪ್ಪ, ಬಿಲ್ಡಪ್ ಕೊಡು ಅಂದ್ರೆ ಈ ತರ ಕೊಡೋದಲ್ಲ. ಗುಡ್ ನ್ಯೂಸ್ ಅಂತ ಹೇಳ್ದೆಯಲ್ಲ, ನನಗೂ ಅದೇನು ಅಂತ ಕೇಳಕ್ ಆಸೆ. ಹೇಳು 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 ಅಂತ ಫೋರ್ಸ್ ಮಾಡಬೇಕು, ಅದು ಬಿಲ್ಡಪ್. ಇಲ್ಲ, ನಂಗೆ ನಿದ್ದೆ ಬರ್ತಾ ಇದೆಮ್ಮ. ನಂಗೆ ಇವಾಗ ಕೇಳೋ ಮೂಡಿಲ್ಲ. ಬೆಳಿಗ್ಗೆ ಫೋನ್ ಮಾಡ್ತೀನಿ, ಆವಾಗ ಹೇಳು. ಓಕೆ? ಅಯ್ಯೋ ಅಪ್ಪ, ಇರು. ನಾನು ಇವಾಗಲೇ ಹೇಳ್ತೀನಿ. ಕೇಳು, ಫೋನ್ ಇಟ್ಬಿಡ. ಬಂದಿಯ ದಾರಿಗೆ? ಹೇಳಿವಾಗ ಏನು ವಿಷಯ? ಹೋಗಪ್ಪ. ನಿನ್ನಂಥ ಮಗಳನ್ನು ಬಿಟ್ಟು ಎಲ್ಲಿಗಮ್ಮ ಹೋಗ್ಲಿ? ಈಗಲಾದರೂ ಹೇಳು ವಿಷಯ ಏನು ಅಂತ. ಹೇಳ್ದೆ ಇರ್ತೀನಾ? ಅಪ್ಪ, ಆ ಪಾಪಿ ಪ್ರಾರ್ಥನಾ ಮನೆ ಬಿಟ್ಟು ತೊಲಗಾಯ್ತು. ನಿಮ್ಮ ಮನೆಗೆ ಬಂದಿದ್ದ ಪೀಡೆ ತೊಲಗೋಯ್ತಾ? ಹೌದಪ್ಪ, ಮತ್ತಿನ್ನೇನು? ಅದಕ್ಕೆ ನಾನು ಇಷ್ಟೆಲ್ಲ ಹಾರಾಡ್ತಿರೋದು. ದೇವರು ದೊಡ್ಡವನಮ್ಮ, ಹಾಲು ಕೊಡೋದಷ್ಟು ಸಂತೋಷ ಆಯಿತು. ಇನ್ಮೇಲಾದರೂ ನೀನು ನಿನ್ನ ಗಂಡ ನೆಮ್ಮದಿಯಾಗಿರ್ಬೋದು. ಕೊನೆಗೂ ದೇವರು ನಮ್ಮ ಮೇಲೆ ಕಂಡುಬಿಟ್ಟ. ನಿನ್ನ ಅಪ್ಪನಿಗೆ ಇನ್ನೇನು ಬೇಕಮ್ಮ? ನದಿ ಮತ್ತೆ ಸಮುದ್ರದ ಮಧ್ಯೆ ಅಣೆಕಟ್ಟಿತ್ತು ಅಪ್ಪ. ಇವಾಗ ಅದು ತಾನೇ ಹೊರಟೋಗಿದೆ. ಇವಾಗ ನದಿ ಸಮುದ್ರನ ಸ್ವತಂತ್ರವಾಗಿ ಸೇರ್ಬೋದು. ನಾವು ಇಷ್ಟು ಸಮಯದಿಂದ ಕಾಯ್ತಾ ಇರೋದು ಇದಕ್ಕೆ ಅಲ್ಲೇನಮ್ಮ. ಒಳ್ಳೇದಾಗ್ಲಿ. ಅಂದಾಗೆ ವಿಶ್ವರೂಪ್ ಮನೆಗೆ ಬಂದೇನಮ್ಮ? ಇಲ್ಲಪ್ಪ, ವಿಶ್ವರೂಪು ಪ್ರಾರ್ಥನೆ ವಿರುದ್ಧ ಸಾಕ್ಷಿ ಕುಡ್ಕಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದನ್ನ ನಾವು ಕಾಯ್ತಾ ಇದೀವಿ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ಏನಮ್ಮ ಇದು? ಇಷ್ಟು ದಿನ ಆದರೂ ಸುಳುವೇ ಸಿಕ್ಕಿಲ್ಲ ಅಂದ್ರೆ ಏನ್ ಗತಿ? ಏನೋ ಆ ಪ್ರಾರ್ಥನಾ ಮೇಲೆ ಅನುಮಾನ ಕಣಮ್ಮ. ತಾನು ಸಿಕ್ಕಾಕೋತೀನಿ ಅಂತ ವಿಶ್ವರೂಪ್ ಏನಾದರೂ ಮಾಡಿರ್ತಾಳೆ. ಅವಳು ಏನು ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲಮ್ಮ. ಮನುಷ್ಯತ್ವನೇ ಇಲ್ಲ ಅವಳಿಗೆ. ಅಪ್ಪ, ನೀನು ಈ ಥರ ಅನುಮಾನದಲ್ಲೆಲ್ಲ ಮಾತಾಡ್ಬೇಡ. ಪ್ರಾರ್ಥನಾ ತಾನೇ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಅದು ಅವಳು ಪ್ರಾರ್ಥನಾ ಅಂತ ಒಪ್ಕೊಂಡು ಹೋಗಿದ್ದಾಳೆ. ಅಲ್ಲೇ ಕಣಮ್ಮ ನನಗೂ ಅನುಮಾನ. ಕಳ್ಳ ಯಾವತ್ತಾದರೂ ತಾನು ಕದ್ದಿದ್ದೀನಿ ಅಂತ ಒಪ್ಕೋತಾನ? ಅಲ್ಲ, ಹಾಗೊಂದು ವೇಳೆ ಒಪ್ಕೊಂಡ್ರು ತಾನು ಕದ್ದಿರೋ ಮಾಲನ್ನು ತೋರಿಸ್ಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿರೋ ಹಾಗಿದೆ. ತಾನಾಗೇ ಒಪ್ಕೊಂಡಿದ್ದಾಳೆ ಅಂದ್ರೆ ಇನ್ನೇನಾದರೂ ಪ್ಲಾನ್ ಮಾಡ್ತಾ ಇರ್ಬೋದು ಅಂತ ಅನುಮಾನ. ಇಲ್ಲಪ್ಪ,
ಆ ಥರ ಏನೂ ಆಗಲ್ಲ. ವಿಶ್ವರೂಪ ಸಾಕ್ಷಿನ ಭದ್ರವಾಗಿಟ್ಟಿದ್ದಾರೆ. ಒಂದಲ್ಲ ಒಂದಿನ ಆ ಸಾಕ್ಷಿ ಹೊರಗಡೆ ಬಂದೇ ಬರುತ್ತೆ. ಅವಳಿಗೇನು ಡೇಂಜರ್ ಆಗಬಾರ್ದು ಅಂತ ಅವಳು ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ನಮ್ಮನ್ನೆಲ್ಲ ಎದುರಾಕೊಳ್ಳೋ ಧೈರ್ಯ ಅವಳಿಗಿಲ್ಲ. ಏಜೆ ಮನೆಯವ್ರನ್ನ ಎದುರಾಕೊಂಡ್ರೆ ಅವಳಿಗೆ ಡೇಂಜರ್ ಅಂತ ಅವಳಿಗೆ ಗೊತ್ತು. ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ. ಹಾಗಿದ್ರೆ ಸರಿ, ವಿಶ್ವರೂಪ್ ಕೂಡ ಬಂದೇ ಬರ್ತಾನೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ದೇವರಿದ್ದಾನೆ. ಇಡ್ತೀನಮ್ಮ. ಸರಿಯಪ್ಪ. ಅತ್ತೆ, ಏಜೆಗೆ ಈ ಥರ ನೋಡೋಕ್ಕಾಗ್ತಿಲ್ಲ. ತುಂಬ ನೋವಲ್ಲಿದ್ದಾರೆ. ಅವ್ರು ಯಾವತ್ತೂ ಇಷ್ಟು ನೋವಲ್ಲಿರೋದನ್ನ ನಾನು ನೋಡೇ ಇಲ್ಲ. ನಿಮ್ಮ ಮದುವೆಗೂ ಮುಂಚೆ ಅಂತರ ಅತ್ತೆನ ನೆನೆಸ್ಕೊಂಡು ಹೀಗೆ ಇರ್ತಿದ್ರಂತೆ. ಅಜ್ಜಿ ಹೇಳ್ತಿದ್ರು, ಒಂದು ಹೆಣ್ಣಿಂದ ಆಗಿರೋ ನೋವನ್ನು ಇನ್ನೊಂದು ಹೆಣ್ಣಿಂದನೇ ವಾಸಿ ಮಾಡೋದಕ್ಕೆ ಸಾಧ್ಯ. ರೀ 1 ನಿಮಿಷ. ಅತ್ತೆ, ನಾನೇ ಏಜೆಂಟ್ ಕರ್ಕೊಂಬರ್ತೀನಿ. ಬೇಡ ಸರು, ಬೇಡ. ಬೇಡವಾ? ಯಾಕತ್ತೆ? ಒಂದು ಅಗಲ ಅನ್ನನೂ ವೇಸ್ಟ್ ಮಾಡಬಾರ್ದು, ಅದಕ್ಕೆ ಗೌರವ ಕೊಡಬೇಕು ಅಂತ ಕಟ್ಟರವಾಗಿ ಮಾತಾಡ್ತಿದ್ರು ನನ್ನ ಗಂಡ. ಅಂಥವ್ರೆ ಇವತ್ತು ಊಟ ಬಿಟ್ಟು ಹೋಗಿದ್ದಾರೆ. ಅಂದರೆ ಈ ಮನುಷ್ಯನಿಗೆ ಎಷ್ಟು ನೋವಾಗಿರ್ಬೋದು ಯೋಚನೆ ಮಾಡು ಸರು. ಅವರು ಅವರಾಗೆ ಇಲ್ಲ ಅತ್ತೆ. ನೋಡೋದಕ್ಕೆ ಸಂಕಟ ಆಗ್ತದೆ. ಮನೆ ಯಜಮಾನ್ರವರು ಏನೂ ಮಾತಾಡದೆ ಊಟನೂ ಮಾಡದೆ ಒಬ್ಬರೇ ಸಂಕಟ ಅನುಭವಿಸ್ತಿದ್ರೆ ಈ ಮನೆಗೆ ಒಳ್ಳೇದ? ಈ ಮನೆ ಜನಕ್ಕೆ ಒಳ್ಳೇದಾಗತ್ತಾ? ಅಜ್ಜಿ ಯಾವಾಗಲೂ ಹೇಳ್ತಿದ್ರು ಸರು, ಅಂತರ ಹೋದ ನೋವನ್ನ ನೀನು ಬಂದಮೇಲೆ ನನ್ನ ಮಗ ಮರಿತಾ ಇದ್ದಾನೆ, ಅವನ ಜೊತೆಲೇ ಇದ್ಬಿಡು, ಅವ್ನು ಸಂಪೂರ್ಣವಾಗಿ ಸರಿ ಹೋಗ್ತಾನೆ ಅಂತ. ನೀವು ಅವ್ರ ಮಾತಿನ ಪ್ರಕಾರನೇ ಇವತ್ತಿನವರೆಗೂ ಇಲ್ಲೇ ಇದ್ದೀರಾ ಅಲ್ವಾ ಅತ್ತೆ? ಏನೋ ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿರ್ಬೋದು, ಆದರೆ ಅದನ್ನು ಸರಿ ಮಾಡ್ತೀನಿ ಅಂತ ನೀವೇ ಶಪಥ ಮಾಡಿದ್ದೀರಾ. ನೀವೇ ಎಲ್ಲನೂ ಸರಿ ಮಾಡಬೇಕು ಅತ್ತೆ. ಎಲ್ಲರೂ ಹೇಳ್ತಾರೆ ಗಂಡಸರಿಗೆ ಎಮೋಷನ್ಸ್ ಕಡಿಮೆ, ಅವ್ರು ಏನೇ ಆದರೂ ತಡ್ಕೋತಾರೆ ಅಂತ. ಆದರೆ ಹೆಣ್ಣೆ ಪಾಪ ಅಂತ ಹೇಳ್ತಾರೆ. ಸತ್ಯ ಏನು ಗೊತ್ತಾ ಸರು, ಗಂಡಸಾದವನಿಗೆ ಇದೆಲ್ಲ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಆದರೆ ಹೆಣ್ಣು ಇದನ್ನೆಲ್ಲ ತಡ್ಕೋತಾಳೆ. ಒಂದು ವೇಳೆ ತಡ್ಕೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅತ್ತಾದರೂ ಅವಳ ಮನಸ್ಸಲ್ಲಿರೋ ನೋವನ್ನ ಕಡಿಮೆ ಮಾಡ್ಕೋತಾಳೆ. ಆದರೆ ಪಾಪ ಗಂಡಸರು ಪ್ರೀತಿ ಕಳ್ಕೊಂಡ್ರೆ ಜೀವನನೇ ಕಳ್ಕೊಂಡಷ್ಟು ಅವ್ರಿಗೆ ನೋವಾಗಿರುತ್ತೆ. ಆ ನೋವನ್ನ ಅವ್ರು ಹೊರಗಡೆ ಹೇಗೆ ಹಾಕಕ್ಕೆ ಸಾಧ್ಯ? ಅಕಸ್ಮಾತ್ ಅವ್ರ ಹತ್ರ ಅಯ್ಯೋ ನೋಡು ಗಂಡಸಾಗಿ ಅಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅವ್ರು ಇವಾಗ ಅಳ್ದೆ ಸುಮ್ಮನೆ ಇದ್ರೆ ನೋಡು ಪುಕ್ಲ ರೂಮಲ್ಲೇ ಇದ್ದಾನೆ, ಆಚೆನೆ ಬಂದಿಲ್ಲ ಅಂತ ಹೇಳ್ತಾರೆ. ಆರಾಮಾಗಿ ನಗ್ತಾ ಇದ್ರೆ ಇಷ್ಟೆಲ್ಲ ಆದರೂ ಎಷ್ಟು ಆರಾಮಾಗಿ ನಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಜನ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾರೆ. ಗಂಡಸು ನೋವನ್ನ ಮರಿಬೇಕು ಅಂದರೆ ತಾಯಿ ಮಡ್ಲು ಬೇಕೇ ಬೇಕು ಸರು, ಅದಿರಲೇಬೇಕು. ಹೌದತ್ತೆ, ಈ ಟೈಮ್ನಲ್ಲಿ ಅಜ್ಜಿ ಇದ್ದಿದ್ರೆ ಈಚೆಗೆ ಇಷ್ಟೊಂದು ನೋವು ಆಗ್ತಿರ್ಲಿಲ್ಲ. ಆದರೆ ಇದೇ ಟೈಮ್ನಲ್ಲೇ ಅವ್ರು ಊರಲ್ಲಿಲ್ಲ. ಹುಟ್ಟಿದಾಗ ಎಲ್ಲರೂ ಮನುಷ್ಯರೇ. ಮನುಷ್ಯನ ಮನಸ್ಸಲ್ಲಿ ವ್ಯಕ್ತಿತ್ವ ಬೆಳೆಯೋದು ಪ್ರೀತಿ ಇದ್ದಾಗ ಮಾತ್ರ. ಹೇಗಿದ್ದವನ್ನ ಹೇಗೆ ಮಾಡ್ಬಿಟ್ಟೆ ಅಂತ ನೀನು. ಇಂಥ ಸಮಯದಲ್ಲಿ ನೀನು ನನ್ನ ಜೊತೆ ಇರಬೇಕು. ಆದರೆ ಈಗಲೇ ನನ್ನನ್ನು ಬಿಟ್ಟು ಹೋಗಿದ್ಯಾ ನೀನು. ಪ್ರೀತಿ ಕುರುಡು ಅಂತ ಹೇಳ್ತಾರೆ. ನಾನು ಹಾಗೆ. ನಿನ್ನ ಪ್ರೀತಿ ನಿನ್ನ ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇದ್ದು ಅಂತಲೇ ಇದ್ದೆ. ಇಂಥವನಿಗೆ ಯಾಕೆ ಮೋಸ ಆಯಿತು? ಪ್ರೀತಿಲಿ ಸೋತವರೆಲ್ಲ ಕಣ್ಣೀರು ಹಾಕ್ತಾರೆ ಅನ್ನೋದು ನಿಜ ಅನ್ನೋದಾದರೆ ಭೂಮಿಲಿ ಬರಗಾಲನೇ ಇರ್ತಿರ್ಲಿಲ್ಲ. ಕಣ್ಣೀರಿನ ಪ್ರವಾಹನೇ ಹರಿತಾಯಿತ್ತು. ಒಂದು ಸಮಾಧಾನ ಏನು ಅಂದರೆ ನನಗೆ ಪ್ರೀತಿಯಿಂದ ಮೋಸ ಆಗಿಲ್ಲ, ಪ್ರೀತಿ ಹೆಸರನ್ನ ಹೇಳ್ಕೊಂಬಂದಂಥ ವ್ಯಕ್ತಿಯಿಂದಾಗಿದೆ. ಆದರೂ ನಿನ್ನ ಮೇಲಿರೋ ಪ್ರೀತಿನ ನಿನ್ನ ಥರ ಇರೋ ಇನ್ನೊಬ್ರು ಕೊಟ್ಟೆ ಅನ್ನೋ ವಿಷಯ ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನಡೆದಿರೋದೆಲ್ಲ ಕನಸೋ ನನಸೋ ಗೊತ್ತಿಲ್ಲ. ಪ್ರೀತಿಲಿ ನಾನು ಗೆದ್ದೆ ಅಂತ ಹೇಳ್ಕೊಳಕ್ಕೆ ಮುಂಚೆ ಅದೇ ಪ್ರೀತಿ ನನ್ನನ್ನು ಬೀಳಿಸ್ತು. ನಾನು ಗೆದ್ದೆ ನೀ ಸೋತೆ ಅಂತ ನಗ್ತಾ ಇದೆ.
ಪ್ರೀತಿಯಲ್ಲಿ ನಾನು ಸೋತಿರ್ಬೋದು ಅಂತ, ಆದರೆ ನನ್ನ ಪ್ರೀತಿ ಗೆದ್ದಿದೆ. ಅದೊಂದೇ ನನ್ನನ್ನು ಜೀವಂತವಾಗಿ ಉಳಿಸಿರೋದು, ಉಸಿರಾಡೋ ಮಾಡ್ತಾ ಇರೋದು. ಅಭಿರಾಮ್, ಅಭಿರಾಮ್, ಅಭಿರಾಮ್. ಯಾರು ನೀವು? ನಾನು ಯಾರ? ಈ ಮನೆಯಲ್ಲಿದ್ದಾನಲ್ಲ ರಾಕ್ಷಸ, ಅವನು ಕರೆದು ಕೇಳು ನಾನು ಯಾರು ಅಂತ ಹೇಳ್ತಾನೆ. ಮಾತಿನ ಮೇಲೆ ನಿಗಾ ಇರ್ಲಿ. ವಯಸ್ಸಾಗಿದೆ, ನಮ್ಮಂತವ್ರಿಗೆ ಹೇಗ್ ಮಾತಾಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕಾಗಿರೋರು ನೀವು. ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನಾನು ನಿಮ್ಮ ಹತ್ರ ಕಲಿಬೇಕಾಗಿಲ್ಲ. ನನಗೆ ಗೊತ್ತು, ದೇವರಿಗೆ ಮಂತ್ರ, ರಾಕ್ಷಸನಿಗೆ ಬೈಗಳ. ಎಲ್ಲಿದ್ದಾನೆ ಅವನು? ಕರಿಯಮ್ಮ. ಅಭಿರಾಮ್, ಈ ಜನ ಅಭಿರಾಮ್ ಅಂತ ಕರೀತಿದ್ದಾರೆ. ಮೋಸ್ಟ್ಲಿ ಯಾರೋ ಹಳೆ ಪರಿಚಯ ಅನ್ಸತ್ತೆ. ಏ ಅಭಿರಾಮ, ಸಮಾಧಾನವಾಗಿದ್ರೆ ನಾನೇ ಕರಿತೀನಿ. ಸರು, ಸರ್ ನೀವು ಅಲ್ಲ, ನೋವು. ನೀನು ಕೊಟ್ಟಿದ್ ಬರೀ ನೋವೆ. ನಿನ್ನ ಮುಖ ನೋಡೋಕ್ಕಾಗದೆ ಬೇರೆ ಊರಿಗೆ ಹೋಗಿ ಬದುಕ್ತಾ ಇದ್ವಿ. ಯಾಕೆ ಗೊತ್ತಾ? ನಿನ್ನ ಮುಖ ನೋಡೋ ಧೈರ್ಯ ಇಲ್ಲ ಅಂತ ಅಲ್ಲ, ನಿನ್ನ ಮುಖ ನೋಡಿದ್ರೆ ಏನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಕೋಪದಿಂದ ನೀನು ಹೋಗೋ ದಾರಿಲಿ ಹೆಜ್ಜೆನೂ ಆಗ್ತಿರ್ಲಿಲ್ಲ. ಯಾಕೆ ಸರ್ ಇಷ್ಟೊಂದು ಕೋಪ ನನ್ನ ಮೇಲೆ? ಕೂತ್ಕೊಳ್ಳಿ, ಸಮಾಧಾನದಿಂದ ಮಾತಾಡೋಣ. ಸಮಾಧಾನನ ಮಾಡದೆಲ್ಲ ಮಾಡಿ ತಣ್ಣಗೆ ಮನೇಲಿ ಕೂತಿದ್ಯಲ್ಲ, ನೀನು ಮನುಷ್ಯ ಅಲ್ಲ, ಮೃಗ. ಸರ್ ಪ್ಲೀಸ್. ಸರು, ಇದು ನನಗೆ ಅವ್ರಿಗೆ ಸಂಬಂಧಪಟ್ಟ ವಿಷಯ, ಬೇರೆ ಯಾರು ತಲೆ ಹಾಕ್ಬಿಡಿ. ಹೇಳಿ ಸರ್, ನಿಮ್ಮ ಮನಸ್ಸಲ್ಲಿ ಏನೇನು ನೋವಿದೆ ಎಲ್ಲ ಹೊರಗಾಕಿ. ಹೊರಗಾಕೋನು ನೀನಲ್ವಾ? ನಿನಗೆ ಅಭ್ಯಾಸ ಆಗ್ಬಿಟ್ಟಿದ್ಯಲ್ವಾ? ನಮಗೆ ನೋವಾಗ್ಲಿ, ಅಳು ಬರಲಿ, ನಗು ಬರಲಿ, ಹೊರಗೆ ಹಾಕಕ್ಕಾಗದೇ ಇರೋ ಮಟ್ಟಕ್ಕೆ ನಮ್ಮನ್ನು ತಂದು ಬಿಟ್ಟಿದ್ಯಾ. ಏನು ಹೇಳ್ತಾ ಇದ್ದೀರಾ? ಬಿಡಿಸಿ ಹೇಳ್ಬೇಕೇನಯ್ಯ, ನನ್ನ ಅಣ್ಣನ ಮಗಳು ಅಂತ್ರ ನಿನ್ನನ್ನು ಬಯಸಿ ಬಯಸಿ ಮದುವೆ ಆದ್ಲು. ಮದುವೆ ಆದ್ಮೇಲಾದ್ರೂ ನೀವಿಬ್ರು ಚೆನ್ನಾಗಿರ್ತಾರೆ ಅಂದ್ಕೊಂಡೆ. ಅದು ಏನು ಮಾಡಿದ್ಯೋ ಏನೋ, ಮಧ್ಯದಲ್ಲೇ ಹೊಟ್ಟೋದು. ಅವಳು ಸತ್ತೇ ಹೋಗಿದ್ದಾಳೆ ಅಂತ ನಾವು ಬೇರೆ ಕಡೆ ಹೋಗಿ ಬದುಕ್ತಾ ಇದ್ವಿ. ಹೋದವಳು ಮತ್ತೆ ಬಂದಿದ್ದಾಳೆ, ನೀನು ನೆಮ್ಮದಿಯಾಗಿ ಸಂಸಾರ ಮಾಡ್ತೀಯ ಅಂತ ಅನ್ಕೊಂಡ್ರೆ ಇಲ್ಲ ಇಲ್ಲ ಇಲ್ಲ, ನೀನು ಬದಲಾಗಲ್ಲ. ಯಾಕೆ ಅಂದ್ರೆ ಮೃಗಕ್ಕೆ ಬುದ್ಧಿ ಕಲಿಸಿ ಮನೇಲಿ ಇಟ್ಕೋಬಹುದು, ಆದ್ರೆ ನಿನ್ನಂತ ರಾಕ್ಷಸನಿಗೆ ಬುದ್ಧಿ ಕಲ್ಸಕ್ ಬಂದ್ರೆ ಬುದ್ಧಿ ಹೇಳಕ್ ಬಂದವ್ರನ್ನೇ ನುಂಗಿ ನೀರು ಕುಡಿತೀಯ. ಸರ್, ಒಂದು ನಿಮಿಷ ಸಮಾಧಾನ ಮಾಡ್ಕೊಡಿ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಇನ್ನೇನಪ್ಪ ಆಗ್ಬೇಕು? ಅಂತರ ವಾಪಸ್ ಬಂದ್ಮೇಲೆ ಅವಳನ್ನು ಹೊರಗಾಕಿದ್ಯಾ? ಇದೇನು ಆಟ ಅನ್ಕೊಂಡಿದ್ಯಾ? ಎಲ್ರನ್ನು ಔಟ್ 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 ಅನ್ನೋದಕ್ಕೆ. ಈಗ ನಾನು ಬಂದಿದ್ದೀನಿ, ನಾನು ಹೊರಗಾಕು. ಹಾಕೋ. ತಪ್ಪು ಮಾಡಿದ್ರೆ ತಿದ್ದಬೋದು, ತಪ್ಪೇ ಮಾಡಿದ್ರೆ ಹೇಗೆ ದಂಡ್ಸದ್ ಸರ್? ನನ್ನ ಮಗಳು ಅಂತರ ಏನು ತಪ್ಪು ಮಾಡಿದ್ಲು ಅಂತ ಹೊರಗಾಕ್ತೆ? ನಿಜ ಹೇಳ್ತೀನಿ, ಅವಳು ಅಂತರನೇ ಅಲ್ಲ, ನನ್ನ ಅಂತರ ಅಂತ ಹೇಳ್ಕೊಂಡು ನಮ್ಮ ಮನೆ ಆಸ್ತಿ ಹೊಡೆಯಕ್ಕೆ ಬಂದಿರುವಂತ ಪ್ರಾರ್ಥನಾ. ಮುಚ್ಚಯ್ಯ ಬಾಯಿ. ನಿಂತ ಜಾಗದಲ್ಲಿ ಹೊಸ ಕತೆ ಸೃಷ್ಟಿ ಮಾಡೋದು ಚಾಣಾಕ್ಷ ನೀನು. ನಿನಗೊಂದು ಮಾತು ಹೇಳ್ತೀನಿ ಕೇಳ್ಕೊ. ಒಬ್ರು ತರ 7 ಜನ ಇರ್ತಾರೆ ಅನ್ನೋದು, ಇನ್ನೊಬ್ರು ಎದುರುಗಡೆ ಸಿಗ್ತಾರೆ ಅನ್ನೋದು ಎಲ್ಲ ಸಿನಿಮಾದಲ್ಲಿ, ನಿಜ ಜೀವನದಲ್ಲ. ಪ್ರಾರ್ಥನಾ ಅನ್ನೋಳೆ ಇಲ್ಲ. ಇದ್ಯಾವುದೋ ನಿನ್ನ ಕಿವಿಗೆ ತುಂಬಿಸಿರೋ ಸುಳ್ಳಿದು. ನನ್ನ ಅಣ್ಣನ ಮಗಳು ಅಂತರ ಇವಳೆ. ನೀನು ಯಾರನ್ನ ಹೊರಗಾಕಿದ್ಯೋ ಅವಳೇ ನಿಜವಾದ ಅಂತರ. ಸರ್, ಸುಮ್ಮನೆ ನೀವು ಏನೇನೋ ಹೇಳಬೇಡಿ. ಅವ್ರ ಅಂತರ ಅತ್ತೆ ಆಗಿದ್ದಿದ್ರೆ ಅವ್ರು ಯಾಕೆ ಮನೆಯಿಂದ ಆಚೆ ಹೋಗ್ಬೇಕಾಗಿತ್ತು? ಅವ್ರಾಗವ್ರೆ ಒಪ್ಕೊಂಡು ಆಚೆ ಹೋಗಿದ್ದಾರೆ. ನೀವು ಸುಮ್ಮನೆ ಏನೇನೋ ಬಣ್ಣ ಹಚ್ಚಬೇಡಿ. ಬಣ್ಣ ಹಚ್ಕೊಂಡು ಬದುಕ್ತಾ ಇರೋದು ನಾನಲ್ಲ, ಇವನು. ನನ್ನ ಮಗಳು ಅಂತರ ಈ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು ಅಂತ ಎಲ್ಲ ತಪ್ಪನ್ನು ತನ್ನ ತಲೆ ಮೇಲೆ ಹಾಕೊಂಡು ಈ ಮನೆ ಬಿಟ್ಟು ಹೊರಗೆ ಹೋಗಿದ್ದಾಳೆ ತ್ಯಾಗಮಯ್ಯಾಗಿ. ಅಂದ್ರೆ ಅವಳು ಪ್ರಾರ್ಥನಾ ಅಲ್ವಾ? ಹೇಳಲಿಲ್ವೇನಪ್ಪ ಇವಳೇ ಅಂತರ ಅಂತ?
ಪ್ರಾರ್ಥನಾ ಅನ್ನೋ ಹೆಸರನ್ನ ಇವ್ರು ಬಲವಂತಕ್ಕೆ ಒಪ್ಕೊಂಡಿದ್ದಾಳೆ. ಮತ್ತ್ಯಾಕೆ ಈ ಮನೇಲಿ ಜಗಳ ಆಗಬೇಕು? ನಾನು ಇಲ್ಲದೆ ಹೋದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆಯಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ. ಈಗ ಎಲ್ಲಿದ್ದಾಳ ಅಂದ್ರ ಬಾಮ ಅಭಿ, ನನ್ನನ್ನು ಕ್ಷಮಿಸ್ಬಿಡು. ಮನೇಲಿ ಯಾವಾಗಲೂ ನನ್ನಿಂದಾನೇ ಜಗಳ ಆಗ್ತಿತ್ತು. ಹಾಗಾಗಬಾರ್ದು ಅಂತಾನೆ ನಾನು ಮನೆಯಿಂದ ಹೊರಗಡೆ ಹೋದೆ. ಆದರೆ ಚಿಕ್ಕಪ್ಪ ಬಿಡಲಿಲ್ಲ, ಹಠ ಮಾಡಿ ಕರ್ಕೊಂಡು ಬಂದರು. ಈಗ ನಿನ್ನನ್ನು ನೋಡಿದ್ನಲ್ಲ, ಮನ್ಸಿಗೆ ಸಮಾಧಾನ ಆಯಿತು. ಇನ್ಯಾವತ್ತೂ ವಾಪಸ್ ಬರಲ್ಲ. ಚಿಕ್ಕಪ್ಪ, ಬಾ ಹೋಗೋಣ. ನಿಂತ್ಕೊಳ್ಳಮ್ಮ. ಇದು ನಿನ್ನ ಗಂಡನ ಮನೆ, ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ. ನಿನ್ನ ಮೇಲೆ ಯಾರಾದ್ರೂ ಆರೋಪ ಹೊರಿಸಿದ್ರೆ ಅವ್ರನ್ನೇ ನಿನ್ನ ಮನೆಯಿಂದ ಹೊರಗಾಕು. ನೀನು ಹೋಗ್ಬಾರ್ದು. ಎಕ್ಸ್ಟ್ರೀಮ್ಲಿ ಸಾರಿ ಅಂತ. ಅವತ್ತು ನೀನಾಗೆ ಈ ವಿಷಯನ ಒಪ್ಕೊಂಡಿದ್ದಕ್ಕೆ ನಾನು ನಂಬಿದೆ. ಬೇರೆ ಯಾವ ಕಾರಣಕ್ಕೂ ನಾನು ನಂಬ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಐ ಆಮ್ ಸಾರಿ. ನನ್ನ ಕ್ಷಮಿಸ್ಬಿಡ್ತೀಯಾ? ಅಭಿ ಪ್ಲೀಸ್, ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡ. ನಿನ್ನ ಮೇಲೆ ಕೈ ಬೇರೆ ಮಾಡ್ಬಿಟ್ಟೆ. ಅಷ್ಟಿದ್ದಾಳೆ ಇವಳು. ಎಲ್ಲಾನು ಮಣ್ಣು ಮುಚ್ಚಿ ಕಾರ್ಯ ಮಾಡೋ ಹಾಗೆ ಮುಗ್ಸಾಕ್ಬಿಟ್ಲು. ಇನ್ನು ನಮ್ಮ ಗತಿ, ಈ ಮನೆ ಗತಿ ದೇವ್ರೇ ನೋಡ್ಕೋಬೇಕು ಅನ್ಸುತ್ತೆ. ಸರ್, ಇನ್ಮೇಲೆ ಅಂತ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವಳ ಕಣ್ಣಲ್ಲಿ ಯಾವತ್ತೂ ನೀರು ಬರ್ದೇ ಇರೋ ಹಾಗೆ ಕಾಪಾಡ್ಕೋತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವಿಬ್ಬರು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಅಂತರ ಚೆನ್ನಾಗಿರಮ್ಮ. ಬರ್ತೀವಿ. ಅತ್ತೆ 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 ಅತ್ತೆ, ಏನಾಯ್ತು? ಯಾಕೆ ಈ ಥರ ಗಾಬರಿಯಿಂದ ಓಡ್ ಬರ್ತಿದ್ದೀರಾ? ಇವತ್ತು ಯಾವುದೇ ಕೆಟ್ಟ ವಿಷಯ ನಡೆದಿದ್ರು ನಾನು ಅದನ್ನು ಅರಗಿಸ್ಕೊಳ್ತಿದ್ದೆ. ಆದ್ರೆ ಇವತ್ತು ನಡೀತಲ್ಲ, ಅದನ್ನು ನನ್ನಿಂದ ಅರಗಿಸ್ಕೊಳಕ್ಕಾಗ್ತಿಲ್ಲ ಅತ್ತೆ. ಅಂತ ವಿಷಯ ಏನಾಯ್ತು ದುರ್ಗಾ? ಅತ್ತೆ, ಆ ದೇವರು ಒಬ್ಬ ವ್ಯಕ್ತಿನ ಹೇಗೆಲ್ಲ ಆಟ ಆಡಿಸ್ಬೋದು ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸೃಷ್ಟಿ ಮಾಡಿತಾನೋ, ಅಥವಾ ಒಬ್ಬ ವ್ಯಕ್ತಿಗೆ ಏನು ಬೇಕಾದರೂ ಹಣೆ ಬರ ಬರಿಬೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ಬಿಟ್ಟಿದ್ದಾನೋ ಗೊತ್ತಾಗ್ತಿಲ್ಲ ಅತ್ತೆ. ಸರು, ನೀವಿಬ್ರು ಈ ಥರ ಏನೇನೋ ಹೇಳಿದ್ರೆ ನನ್ಗೇನು ಅರ್ಥ ಆಗಬೇಕು? ಅರ್ಥ ಅಲ್ಲ ಅತ್ತೆ, ಎಲ್ಲ ಅನರ್ಥ ಆಗೋಯ್ತು. ಇನ್ನೇನು ಜೀವನದಲ್ಲಿ ಎಲ್ಲನೂ ಸಾಧಿಸಿದ್ವಿ. ನೀವು ಏಜೆ ನೆಮ್ಮದಿಯಾಗಿ ಬದುಕಿ ಬಾಳ್ಬೋದು ಅಂತ ಅನ್ಕೊಳ್ಳೋದ್ರೊಳಗಡೆ ಆ ವಿಧಿ ಮತ್ತೆ ನಿಮ್ಮ ಬಾಳಲ್ಲಿ ಬೆಂಕಿ ಮಳೆ ಸುರಿಸ್ತಿದ್ದೇನಲ್ಲ ಅತ್ತೆ. ಇವಾಗ ನೀವಿಬ್ರು ಹೇಳ್ತಿರೋ ಇಲ್ವೋ? ಹೇಳ್ತೀವಿ ಅತ್ತೆ, ಆದರೆ ನೀವು ನಿಮ್ಮ ಹೃದಯನ ಗಟ್ಟಿ ಮಾಡ್ಕೋಬೇಕು. ಸರು, ಲೀಲಾ ಅತ್ತೆ ಜಾಗದಲ್ಲಿ ಬೇರೆ ಯಾರು ಎದ್ದಿದ್ರು ಅವ್ರ ಹೃದಯ ಇಷ್ಟೊತ್ತಿಗೆ ಹೊಡೆದು ಚೂರ್ ಚೂರಾಗಬೇಕಾಗಿತ್ತು. ಆದ್ರೆ ಲೀಲಾ ಅತ್ತೆ ಎಲ್ಲ ಅಪಘಾತನೂ ಆಘಾತನೂ ಸಹಿಸ್ಕೊಂಡು ಈಗ ಹೃದಯ ಕಲ್ಲಾಗ್ಬಿಟ್ಟಿದೆ. ಆ ಕಲ್ಲಲ್ಲೂ ಕೆತ್ತಿರೋದು ಏಜೆ ಮೂರ್ತಿನೇ. ನೀವಿಬ್ರು ಯಾಕೆ ಈ ಥರ ಸತಾಯಿಸ್ತಿದ್ದೀರಾ? ಅದೇನ್ ವಿಷಯ ಅಂತ ಹೇಳಿ. ಪ್ರಾರ್ಥನಾ ವಾಪಸ್ ಬಂದಿದ್ದಾಳೆ. ಪ್ರಾರ್ಥನಾ ವಾಪಸ್ ಬಂದಿದ್ದಾಳ? ಅವಳು ಹೇಗೆ ವಾಪಸ್ ಬಂದ್ಲು? ಎಷ್ಟು ಧೈರ್ಯದ ಮೇಲೆ ವಾಪಸ್ ಬಂದ್ಲು? ಯಾವ ಕಾರಣಕ್ಕೆ ವಾಪಸ್ ಬಂದ್ಲು?
ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಅವಳು ಬಂದು ಕಾಡ್ತಿರೋದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳ್ತಿದ್ದಾಳೆ. ತಾನ್ ಅಂತರ ಆಗಿದ್ರು ನಮಗೋಸ್ಕರ ಪ್ರಾರ್ಥನಾ ಅಂತ ಸುಳ್ಳು ಹೇಳ್ಬೇಕಾಗಿದೆ ಅಂತ ಹೇಳ್ತಿದ್ದಾಳೆ ಅತ್ತೆ. ಅವ್ರ ಚಿಕ್ಕಪ್ಪನೇ ಮನೆಗೆ ಬಂದು ಹೇಳ್ಬೇಕಾದ್ರೆ ಏಜೆ ನಮ್ದೇ ಇರ್ತಾರ ಅತ್ತೆ. ಈಚೆ ಇವಾಗ ಇದಕ್ಕೆಲ್ಲ ನಾವೇ ಕಾರಣ ಅಂತ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ನಮ್ಮ ಗತಿ ಏನತ್ತೆ? ನೀವಿಬ್ರು ಆರಾಮಾಗಿರಿ. ನನ್ನ ಗಂಡ ಅದೇನು ನಿರ್ಧಾರ ತಗೋತಾರೋ ತಗೊಳ್ಳಿ. ನಮ್ಮ ಹತ್ರ ಇರೋದು 2 ಹೆಜ್ಜೆ, ಒಂದು ಮಾಡು ಅಥವಾ ಮಡಿ. ಇಷ್ಟೆಲ್ಲ ಎದುರಿಸಿದ್ದೀವಂತೆ, ಇನ್ನು ಮುಂದೇನಾಗುತ್ತೆ ಅದನ್ನು ಎದುರಿಸೋಣ, ನೋಡೋಣ. ಏನೇ ಆದರೂ ಸತ್ಯ ನಮ್ಮ ಕಡೆ ಇದೆ ಅನ್ನೋ ಧೈರ್ಯದಲ್ಲಿದ್ದೀವಿ ಅತ್ತೆ. ಧೈರ್ಯವಾಗಿರಿ. ಆಗಿದ್ದನ್ನ ತಿದ್ದಕ್ಕಾಗಲ್ಲ, ಮುಂದಾಗೋದನ್ನ ತಡೆಯೋಕ್ಕಾಗಲ್ಲ. ಇನ್ನೇನೇ ಇದ್ರೂ ಧೈರ್ಯವಾಗಿ ಎದುರಿಸೋಣ. ಬನ್ನಿ, ಏಜೆ ಕರಿತಾ ಇದ್ದಾರೆ.